ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಮದುವೆಯ ನಂತರ ಮಹಿಳೆಯರು ನಿಜವಾಗಿಯೂ ತಮ್ಮ ಉಪನಾಮವನ್ನು ಬದಲಾಯಿಸಬೇಕೆ? ಮಹಿಳೆಯ ಗುರುತು ಆಕೆಯ ಗಂಡನಿಗೆ ಸಂಬಂಧಿಸಿದೆ ಮತ್ತು ಆತನ ಉಪಮಾನವನ್ನು ಮಾತ್ರ ತೆಗೆದುಕೊಳ್ಳುವುದರಿಂದ ಮಹಿಳೆ ತನ್ನ ಗಂಡನ ಕುಟುಂಬದ ಭಾಗವಾಗುತ್ತಾಳೆ ಎಂದು ಯಾವಾಗಲೂ ನಂಬಲಾಗಿದೆ. ಈ ರೀತಿ ಉಪನಾಮವನ್ನು ಬದಲಾಯಿಸುವುದು ಒಂದು ದೊಡ್ಡ ನಿರ್ಧಾರ. ಒಂದು ಹೆಣ್ಣಿನ ಜೀವನದಲ್ಲಿ ಮದುವೆಯು ಹಲವಾರು ರೀತಿಯಲ್ಲಿ ಬದಲಾವಣೆಗಳನ್ನು ತರುತ್ತದೆ. ತನ್ನದೇ ಆದ ಮನೆಯನ್ನು ಬಿಟ್ಟು ತನ್ನ ಗಂಡನ ಮನೆಗೆ ಹೋಗುವಂತಹ ಪರಿಸ್ಥಿತಿ ಅವಳಿಗೆ ಬರುತ್ತದೆ. ಇರುವವರೆಗೆ ತಂದೆಯ ಆಸರೆಯಲ್ಲಿದ್ದವಳು ಗಂಡನ ಆಸರೆಯಲ್ಲಿ ಇರಬೇಕಾಗುತ್ತದೆ. ಅಲ್ಲದೆ ಮದುವೆಗೂ ಮುಂಚೆ ತನ್ನ ಹೆಸರ ಜೊತೆ ತಂದೆಯ ಹೆಸರನ್ನು ಹೊಂದಿರುತ್ತಾಳೆ. ಆದರೆ ಮದುವೆಯ ನಂತರ ಮಹಿಳೆಯರು ಆ ಜಾಗದಲ್ಲಿ ತನ್ನ ಗಂಡನ ಹೆಸರನ್ನು ಬದಲಾಯಿಸಿಕೊಳ್ಳುವುದು ಭಾರತದಲ್ಲಿ ರೂಢಿ ಇದೆ. ಭಾರತದಲ್ಲಿ ಹಳೆಯ ಸಾಂಪ್ರದಾಯಿಕ ಪದ್ಧತಿಗಳು ಈ ಹಿಂದೆ ಮಹಿಳೆಯರು ಸಮಾಜದಲ್ಲಿ ಗೌರವಾನ್ವಿತ ಜಾಗವನ್ನು ಪಡೆದುಕೊಳ್ಳಲು ಹೆಸರು ಬದಲಾವಣೆಯ ನಿಯಮವನ್ನು ಪಾಲಿಸುವುದನ್ನು ಬಹುತೇಕ ಕಡ್ಡಾಯಗೊಳಿಸಲಾಗಿತ್ತು. ಮಹಿಳೆಯರು ತಮ್ಮ ತಂದೆಯ ಉಪನಾಮವನ್ನು ಇಟ್ಟುಕೊಳ್ಳಲು ತಮ್ಮದೇ ಆದ ಆಯ್ಕೆಯನ್ನು ಹೆಚ್ಚು ಆರಿಸಿಕೊಳ್ಳುತ್ತಿದ್ದರು ಸಹ. ಈ ವಿಷಯದಲ್ಲಿ ಭಾರತದ ಅನೇಕ ಮಹಿಳೆಯರಿಗೆ ತಮ್ಮದೇ ಆದ ಆಯ್ಕೆ ಇಲ್ಲ. ಮದುವೆಯ ನಂತರ ಮಹಿಳೆಯರು ನಿಜವಾಗಿಯೂ ತಮ್ಮ ಉಪನಾಮವನ್ನು ಹೇಗೆ ಬದಲಾಯಿಸಬೇಕು ಎಂಬುದರ ಬಗ್ಗೆ ಮುಂದೆ ತಿಳಿಯೋಣ. ಮದುವೆಯ ನಂತರ ಉಪನಾಮವನ್ನು ಬದಲಾಯಿಸುವ ಮಹತ್ವವೇನು? ಸಮಾಜ ಮತ್ತು ಕುಟುಂಬಗಳು ನಂಬುವಂತೆ ಮಹಿಳೆ ತನ್ನ ಉಪನಾಮವನ್ನು ತನ್ನ ಗಂಡನ ಹೆಸರಿಗೆ ಬದಲಾಯಿಸಿದಾಗ ಮದುವೆಯು ಸಂಪೂರ್ಣವಾಗಿ ಯಶಸ್ವಿಯಾಗುತ್ತದೆ. ಇದು ಮಹಿಳೆ ಮತ್ತು ಆಕೆಯ ಪತಿಯನ್ನು ಒಂದಾಗಿಸುವ ಪವಿತ್ರ ಕೆಲಸವಾಗಿ ಕಾರ್ಯನಿರ್ವಹಿಸುತ್ತದೆ. ಇದು ನವವಿವಾಹಿತರು ತಮ್ಮ ವೈವಾಹಿಕ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿಲ್ಲ, ಅವರ ಸಂಬಂಧ ಉತ್ತಮವಾಗಿದೆ ಎಂಬುದನ್ನು ತೋರಿಸುತ್ತದೆ. ಈ ರೀತಿ ಹೆಸರನ್ನು ಬದಲಾಯಿಸಿಕೊಳ್ಳುವುದು ಅವರ ನಡುವಿನ ಪ್ರೀತಿಯನ್ನು ತೋರಿಸುತ್ತದೆ. ಪುರುಷರು ತಮ್ಮ ಪತ್ನಿಯ ಉಪನಾಮವನ್ನು ತೆಗೆದುಕೊಳ್ಳುತ್ತಾರೆಯೇ? ಮಹಿಳೆಯರು ಮಾತ್ರ ತಮ್ಮ ಮದುವೆಯ ನಂತರದಲ್ಲಿ ಪತಿಯ ಹೆಸರನ್ನು ಉಪನಾಮವಾಗಿ ಇಟ್ಟುಕೊಳ್ಳುವುದು ಸಾಮಾನ್ಯವಾಗಿದೆ. ಆದರೆ ಭಾರತೀಯ ಪುರುಷನು ಮದುವೆಯಾದ ನಂತರ ತನ್ನ ಪತ್ನಿಯ ಉಪನಾಮವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ. ಭಾರತದಲ್ಲಿ ಮಹಿಳೆಯರು ತಮ್ಮ ಗಂಡನ ಉಪನಾಮವನ್ನು ತೆಗೆದುಕೊಳ್ಳಬೇಕು. ಇದರಿಂದ ಅವರು ಸಮಾಜದ ನ್ಯಾಯಸಮ್ಮತ ಭಾಗವಾಗಬಹುದು. ಆದರೆ ಪುರುಷರ ವಿಷಯದಲ್ಲಿ ಇದು ಸಾಧ್ಯವಾಗುವುದಿಲ್ಲ. ಸಮಾನ ಚಿಂತನೆ ಮತ್ತು ಸಮಾನತೆಯ ಬಗ್ಗೆ ನಾವು ಮಾತನಾಡುವುದಾದರೆ ಪುರುಷರು ಪತ್ನಿಯ ಹೆಸರನ್ನು ಇಟ್ಟುಕೊಳ್ಳುವುದರಲ್ಲಿ ಯಾವುದೇ ತೊಂದರೆ ಇರುವುದಿಲ್ಲ. ಆದರೆ ಪತ್ನಿಯ ಉಪನಾಮವನ್ನು ತೆಗೆದುಕೊಳ್ಳುವ ಪುರುಷರು ಸಮಾಜದಲ್ಲಿ ನಗೆಪಾಟಲಿಗಿಡುತ್ತಾರೆ. ಸಮಾನತೆ ಎಂದ ಮೇಲೆ ಪುರುಷರ ಮತ್ತು ಮಹಿಳೆಯರಿಗೆ ಇಬ್ಬರಿಗೂ ಒಂದೇ ರೀತಿಯಾದ ನಿಯಮಗಳನ್ನು ಇರಬೇಕು. ಆದರೆ ನಮ್ಮದು ಪುರುಷರು ಪ್ರಧಾನ ಸಮಾಜವಾಗಿರುವುದರಿಂದ ಬಹುಶಃ ಇದು ಸಾಧ್ಯವಾಗದೆ ಉಳಿದಿದೆ. ಸಂಪ್ರದಾಯದ ಬಗ್ಗೆ ನಂಬಿಕೆ ಹೊಂದಿರುವುದು. ನಮ್ಮ ಪೂರ್ವಜನರ ಕಾಲದಿಂದಲೂ ಹಿಂದೂ ವಿವಾಹಗಳಲ್ಲಿ ಮಹಿಳೆಯರು ತಮ್ಮ ಹೊಸ ಕುಟುಂಬದ ಭಾಗವಾಗುವುದು ಸಾಂಪ್ರದಾಯಿಕವಾಗಿದೆ. ಮದುವೆಯ ಸಂದರ್ಭದಲ್ಲಿ ತಂದೆಯ ಮನೆಗೆ ಕಣ್ಣೀರಿನ ಮೂಲಕ ವಿದಾಯ ಹೇಳಿ ಮದುವೆಯಾದ ಹೊಸ ವಧು ತನ್ನ ಪತಿಯ ಹೆಸರನ್ನು ತನ್ನ ಹೆಸರಿನ ಜೊತೆಗೆ ದೃಢೀಕರಿಸಿಕೊಳ್ಳುತ್ತಾಳೆ. ಈ ರೀತಿ ಹೆಸರಿನ ಬದಲಾವಣೆಯಿಂದ ಆಕೆಯೇ ಹೊಸ ಜೀವನ ಪ್ರಾರಂಭವಾಗುತ್ತದೆ. ಇದು ಸಾಮಾನ್ಯವಾಗಿ ಭಾರತೀಯ ಸಂಪ್ರದಾಯದಲ್ಲಿ ನಡೆಯುತ್ತದೆ. ಮಹಿಳೆಯರ ಆಯ್ಕೆಗಳು. ಸಮಯ ಬದಲಾಗುತ್ತಿದ್ದಂತೆ ಮಹಿಳೆಯರು ತಮ್ಮ ಉಪನಾಮವನ್ನು ಉಳಿಸಿಕೊಳ್ಳಲು ಆಯ್ಕೆ ಮಾಡಿಕೊಳ್ಳುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಸಮಾಜದಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯಾಗಿರುವುದು ನಾವು ನೋಡಬಹುದಾಗಿದೆ. ಆಯ್ಕೆಯನ್ನು ಸ್ವತಃ ಮಹಿಳೆಗೆ ನೀಡುವಂತಹ ಉತ್ತಮ ಮನಸ್ಸು ಉಂಟಾಗಿದೆ. ಮಹಿಳೆಯರಿಗೆ ಏನು ಬೇಕಾದರೂ ಮಾಡಲು ಇಂದಿನ ಸಮಾಜ ಅವಕಾಶ ನೀಡಿದೆ. ಅನೇಕರು ಇನ್ನು ಮುಂದೆ ಸಮಾಜ ಪಿತೃಪ್ರಧಾನ ಮೌಲ್ಯಗಳಿಗೆ ಬದ್ಧರಾಗಿರುವಂತೆ ಬಾಧಿಸುವುದಿಲ್ಲ ಎಂಬುದನ್ನು ತಿಳಿಸುತ್ತಾರೆ. ಸಮಾಜದ
ಬೆಳವಣಿಗೆಯಾದಂತೆ ಮನುಷ್ಯನ ತನ್ನ ಚಿಂತನೆಗಳನ್ನು ಸಹ ಬದಲಾಯಿಸಿಕೊಳ್ಳುತ್ತಾನೆ. ಆದರೆ ಇದೆಲ್ಲದರ ಹೊರತು ಪತಿಯ ಪತ್ನಿಯ ಹೆಸರನ್ನು ಇಟ್ಟುಕೊಂಡರೆ ಒಂದು ಉತ್ತಮ ಮಾದರಿಯಾಗುತ್ತದೆ. ಮಹಿಳೆಯರು ಮದುವೆಯ ನಂತರ ತನ್ನಲ್ಲಿ ಕುಟುಂಬವನ್ನು ಬಿಟ್ಟು ಹೊಸ ಜಾಗಕ್ಕೆ ಬಂದು ಎಲ್ಲವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಸಾಮಾನ್ಯದ ವಿಷಯವಾಗಿರುವುದಿಲ್ಲ. ತಾನು ಹುಟ್ಟಿ ಬೆಳೆದ ಮನೆಯನ್ನು ಬಿಟ್ಟು ಗಂಡನ ಮನೆಗೆ ಬಂದ ತನ್ನ ನೆಲೆಯನ್ನು ಕಂಡುಕೊಳ್ಳುತ್ತಾಳೆ. ಕುಟುಂಬಕ್ಕಾಗಿ ಇಷ್ಟೆಲ್ಲ ತ್ಯಾಗ ಮಾಡುವ ಪತ್ನಿಯ ಹೆಸರನ್ನು ಇಟ್ಟುಕೊಳ್ಳುವುದರಲ್ಲಿ ಯಾವ ತಪ್ಪಿದೆ ಹೇಳಿ? ನಮ್ಮ ಸಮಾಜದಲ್ಲಿ ವಾಸಿಸುವ ಪುರುಷರ ಯೋಚನೆಗಳಲ್ಲಿ ಬದಲಾವಣೆ ಆಗಬೇಕು. ಫ್ರೆಂಡ್ಸ್, ಅರ್ಥ ಆಯ್ತಾ ಈ ಸ್ಟೋರಿ ನಿಮಗೆ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.